ಸ್ನಾಕ್ಸ್ ಅಥವಾ ಸ್ಟ್ರೀಟ್ ಫುಡ್ ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಪದ ಅನ್ಹೆಲ್ದಿ. ಬಟ್ ಈ ಪಾವ್ ಭಾಜಿ ಹಾಗಲ್ಲ. ಯಾಕಂದ್ರೆ ಇದರಲ್ಲಿ ಆಲ್ಮೋಸ್ಟ್ 90% ಬರೀ ತರಕಾರಿಗಳೇ ಇರೋದು. ಅದರಲ್ಲೂ ನಮ್ಮ ಮನೇಲಿ ಇದನ್ನ ಮಾಡಿದ್ರೆ ಇನ್ನೂ ಹೆಲ್ದಿ ಆಗಿರುತ್ತೆ. ಇದಿಷ್ಟು ತರಕಾರಿಗಳಿದ್ರೆ ಸಾಕು. ಇದಕ್ಕೆ ಬೀಟ್ರೂಟ್ ಹಾಕಿದ್ರೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಸಿಗುತ್ತೆ. ಆರ್ಟಿಫಿಷಿಯಲ್ ಫುಡ್ ಕಲರ್ ಬೇಕಾಗಿಲ್ಲ ಗುರು. ಸೊ ಇದನ್ನ 1-2 ವಿಸಿಲ್ ಹೊಡಿಸ್ಕೊಂಡು ಲೈಟ್ ಆಗಿ ಮ್ಯಾಶ್ ಮಾಡಿ ಪಕ್ಕಕ್ಕಿಡಿ. ಪಾವ್ ಭಾಜಿ ಮಸಾಲ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಈ ಮಸಾಲ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು. ಇದೇನೇನು ಅಂತ ಯಾವಾಗ್ಲೂ ಮಾಡೋ ತರ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. 8 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ. ಜೊತೆಗೆ ಈ ಪುಡಿಗಳು ಸೇರಿಸಿ ಅದನ್ನ ಫೈನ್ ಪೌಡರ್ ಮಾಡ್ಕೊಂಡು ಇದನ್ನು ಕೂಡ ಪಕ್ಕಕ್ಕಿಡಿ. ಈಗ ಒಂದು ಕಡಾಯಿ ಅಥವಾ ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಬೆಣ್ಣೆ ಹಾಕಿ ಜೀರಿಗೆ ಸೇರಿಸ್ಕೊಂಡು ಮೆನ್ಸ್ ಮಾಡಿದಂತ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಲೈಟ್ ಬ್ರೌನ್ ಆಗೋ ತನಕ ಸಾಟೆ ಮಾಡಿ. ನಂತರ ಜಿ ಪೇಸ್ಟ್ ಹಾಕಿ, ಅಂದ್ರೆ ಜಿಂಜರ್ ಗಾರ್ಲಿಕ್ ಹಾಗೂ ಗ್ರೀನ್ ಚಿಲ್ಲಿ ಪೇಸ್ಟ್. ಅದರ ಹಸಿ ವಾಸನೆ ಹೋದ್ಮೇಲೆ ಮೆನ್ಸ್ ಮಾಡಿದಂತ ಟೊಮೆಟೊ ಸೇರಿಸಿ ಅದು ಬೆಂದು ಮ್ಯಾಶ್ ಆಗ್ಬೇಕು. ಆಮೇಲೆ ಮೆನ್ಸ್ ಮಾಡಿದಂತ ಕ್ಯಾಪ್ಸಿಕಮ್ ಸೇರಿಸಿ ಮತ್ತೊಂದು 5 ನಿಮಿಷ ಫ್ರೈ ಮಾಡಿ. ನಂತರ ಫ್ರೆಶ್ ಪಾವ್ ಭಾಜಿ ಮಸಾಲ ಹಾಗೂ ಮ್ಯಾಶ್ ಮಾಡಿದಂತ ತರಕಾರಿಗಳು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲ ಪುಡಿಗಳು ಹಾಗೂ ಬೇಕಾಗಿರೋಷ್ಟು ನೀರು ಸೇರಿಸಿ 2-3 ನಿಮಿಷ ಇದನ್ನ ಮ್ಯಾಶ್ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಫೈನಲಿ ಒಂದ್ ಸ್ವಲ್ಪ ಬಟರ್ ಹಾಕಿದ್ರೆ ರೆಡಿ ಗುರು. ಈಗ ಅದೇ ಪಾತ್ರೆಗೆ ಸ್ವಲ್ಪ ಬಟರ್ ಹಾಕಿ ಪಾವ್ ಈ ತರ ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿ ತಿರುಗಿಸಿ ತಗೊಂಡ್ರೆ ಅದು ಫುಲ್ ಸಾಫ್ಟ್ ಆಗಿರುತ್ತೆ. ಬಾಯಲ್ಲಿಟ್ರೆ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ. ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಮೇಲ್ ಸ್ವಲ್ಪ ಈರುಳ್ಳಿ ಪೀಸಸ್ ಹಾಗೂ ಒಂದು ಲೆಮನ್ ಸ್ಲೈಸ್ ಜೊತೆಗೆ ಮಜಾ ಮಾಡಿ.